ಅದಕ್ಕೆ ಆಕ್ಚುಲಿ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೇನೆ ಇಲ್ಲ. ಉತ್ತರ ಅಗತ್ಯ ಯಾಕಂತ ಹೇಳಿದ್ರೆ ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವ್ರು ರಾಹುಲ್ ಗಾಂಧಿಯ ಕಾಲಿನ ಕಿರುಬೆರಳಿಗೆ ಕೂಡ ಸಮಾನತೆ ಅವರಿಗೆ ಇಲ್ಲ. ಇದರಲ್ಲಿ ವ್ಯಾಲ್ಯೂ ನೋಡುವಾಗ ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಇವರು ಎಲ್ಲಿದ್ದಾರೆ? ಇಂಥ ಜನಪ್ರತಿನಿಧಿಗಳ ಹೇಳಿಕೆ ಕರಾವಳಿ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆ ಗೌರವಕ್ಕೆ ಒಂದು ಕಪ್ಪು ಚುಕ್ಕೆ. ನಾವು ಬೇರೆ ಜಿಲ್ಲೆಯವರಾಗೆಲ್ಲ ಕರಾವಳಿ ಗದ್ದೆಗೆ ಒಂದು ವಿಶೇಷ ಗೌರವ ಇದೆ. ನಮ್ಮ ಹೋಟೆಲ್ ಉದ್ಯಮ ದೇಶ ಉದ್ದಗಲಕ್ಕೂ ಇದೆ. ಸಂಸ್ಕೃತ ಕಾರ್ಯಕ್ರಮ ನಾವು ಇಡೀ ವಿಶ್ವಕ್ಕೆ ನಾವು ಇವತ್ತು ಸಂಸ್ಕೃತ ಕೊಟ್ಟವರು ತುಳುನಾಡಿನವರು ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಮಟ್ಟದ ಗೌರವ ಇದೆ. ನಮ್ಮ ಒಂದು ಹಿಂದಿನ ಎಲ್ಲಾ MLA ಎಲ್ಲಾ ಪಕ್ಷದವರು ಕೂಡ ಆ ಒಂದು ಗೌರವ ಉಳಿಸಿಕೊಂಡು ಬಂದಿದ್ದಾರೆ. ಅವರು ಗೌರವನ ಉಳಿಸಿಕೊಂಡು ಹೋಗ್ಬೇಕಲ್ಲ. ಈ ರೀತಿಯ ಹೇಳಿಕೆ ಕೊಡುವ ಮುಖಾಂತರ ಇಡೀ ನಮ್ಮ ಕಪ್ಪು ಚುಕ್ಕೆ ಒಂದು. ಎರಡನೇದು, ಈ ಹೇಳಿಕೆಯನ್ನು ಯಾರು ಕೂಡ ಒಪ್ಪುದಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವನ ಮನೆಯವರು ಒಪ್ತಾರ, ಮಕ್ಕಳು ಒಪ್ತಾರ ನೋಡು ಅವ್ರ ಹೇಳಿಕೆ. ಯಾರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಧ್ವಂಸ ಮಾಡ್ತೇವೆ, ಅದು ಮಾಡ್ತೇವೆ. ರಾಹುಲ್ ಗಾಂಧಿಯನ್ನ ಹೇಳಿಕೆ ಗಾಂಧಿ ಕುಟುಂಬವನ್ನು ಈ ದೇಶದಿಂದ ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯಾರಿಂದಲೂ. ಯಾಕೆ? ಉತ್ತರ ಭಾರತದಲ್ಲಿ ಶಾಂತಿ ನೆಲೆಬೇಕಂತ ಹೇಳಿಕೊಂಡು ಇಂದಿರಾ ಗಾಂಧಿ ಅವರ ಗುಂಡಿಗೆ ಬಲಿಯಾಗಿ ಅವರ ರಕ್ತ ಉಂಟಲ್ಲ ಉತ್ತರ ಭಾರತದ ನೆಲದಲ್ಲಿ ಮಣ್ಣಿನಲ್ಲಿದೆ. ದಕ್ಷಿಣ ಭಾರತದಲ್ಲಿ ಶಾಂತಿ ನೆಲೆಸಬೇಕಂತ ಹೇಳಿಕೊಂಡು ರಾಜೀವ್ ಗಾಂಧಿ ಅವರ ರಕ್ತ ಇವತ್ತು ಸೌತ್ ಇಂಡಿಯಾದಲ್ಲಿ ಇವತ್ತು ನೆಲದ ಮಣ್ಣಿನಲ್ಲಿದೆ. ಗಾಂಧಿ ಕುಟುಂಬದ ರಕ್ತವೇ ಮಣ್ಣಿನಲ್ಲಿ ಬೆರೆತಾಗ ಯಾರಿಗೂ ಕೂಡ ದೂರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದೇಶದಲ್ಲಿ ಶಾಂತಿಯುತವಾಗಿ ನೆಲೆ ನಿಂತಿದ್ರೆ ಅದು ಇಬ್ಬರು ಮಹಾನ್ ವ್ಯಕ್ತಿಗಳದು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಆ ಒಂದು ಬಲಿ ಕೊಟ್ಟ ಕಾರಣ ಆಗಿದೆ. ಇವರೆಲ್ಲ ಯಾರು ಕೇರ್ ಮಾಡ್ತಾರೆ? ಹೇಳಿಕೆಗೆ ಒಂದು ಹೇಳಿಕೆ ಕೊಡ್ಲಿಕ್ಕೆ ಅದು ಅರ್ಥ ಬರ್ಬೇಕಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿ ಧ್ವಂಸ ಇವರ DNA ಎಲ್ಲ ಕೂಡ ತಾಲಿಬಾನ್ DNA ಅಂತ ಕಾಣ್ತದೆ. ಟೆಸ್ಟ್ ಮಾಡಬೇಕು ಅಂದ್ರೆ ಧ್ವಂಸ ಅಲ್ಲಿಂದಲೇ ಬರುದು, ಹೇಳಿದವ್ರದ್ದು. ಅದಕ್ಕೆ ಯಾರು ಒಪ್ಪುದಿಲ್ಲ. ಇದೆ ಇಡೀ ಅವರ ಅಸ್ತಿತ್ವ ಉಳಿಸ್ಕೊಳ್ಬೇಕು. ಅದಕ್ಕೆ ಹೇಳೋದೆಲ್ಲ ಸರಿಯಲ್ಲ. ಎಲ್ಲರಿಗೂ ಕೂಡ ಅಗೌರವ ತರುವಂತ ಒಂದು ಕೆಲಸ. ಸೌತ್ ಕೋಸ್ಟಲ್ ಬೆಲ್ಟ್ ನವರಿಗೆ ಇಂದಿಂದಲೂ ಕೂಡ ವಿಶೇಷವಾದ ಗೌರವ ಇರುವಂತದ್ದು ಕರಾವಳಿ ಪ್ರದೇಶ. ನಾವು ಬರೀ ರಾಜಕೀಯದಲ್ಲಿ ಮಾತ್ರ ಒಂದು ಗೌರವ ಅಲ್ಲ, ಎಲ್ಲಿ ಹೋದ್ರು ಕೂಡ ಮಂಗಳೂರು ಕರಾವಳಿ ಅಂತೇಳಿ ಮಂಗಳೂರು ನಾವು ಬಹಳ ಹುಷಾರ್ ಮಾರಾಯ ಬಹುಲ ಸಂಬಂಧಿತರ ಅಂತೇಳಿ ಹಿಂದಿಂದ ನಮ್ಮ ತಂದೆ ಕಾಲದಿಂದಲೇ ಹೆಚ್ಚು ಕೊಡುಗೆ ಆ ಟೈಮಿಂದಲೊಂದು ಬಂದಂಥದ್ದು. KK ಶೆಟ್ಟಿ ಇರಲಿ, ನಮ್ಮ ಮಂಗಳೂರು ಯೋಗೇಶ್ ಭಟ್ ಇರಲಿ ಅವತ್ತಿದ್ದಾಗ ಆ ಕಾಲದಿಂದಲೂ ಕೂಡ ಪ್ರೊವೊಕೇಶನ್ ಮತ್ತು ಹೇಟ್ ಸ್ಪೀಚ್ ಬಗ್ಗೆ ಕಾನೂನು ಬಂದಾಗ ಅದು ಚರ್ಚೆ ಮಾಡಿಕೊಂಡು ಮುಂದೆ ಹೋಯಿತು. ಗವರ್ನರ್ ಅದನ್ನು ತಡೆ ಇಟ್ಟಿದ್ದಾರೆ. ಇಲ್ಲದಿದ್ದರೆ ಇದಕ್ಕೆಲ್ಲ ಬೀಳ್ತದೆ.